ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 31/1/26. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ನೀವಿಲ್ಲಿ ಬಂದಿರೋದು ಸರ್ವಶಕ್ತಿವಾನ್ ತಂದೆಯಿಂದ ಶಕ್ತಿ ಪಡೆದು, ಅರ್ಥಾತ್ ದೀಪಕದಲ್ಲಿ ಜ್ಞಾನದ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಳ್ಳೋದಕ್ಕೆ. ಆತ್ಮದೀಪಕದಲ್ಲಿ ಜ್ಞಾನದ ಎಣ್ಣೆಯನ್ನು ಹಾಕ್ಕೊಳ್ಳೋದಕ್ಕೆ. ಪ್ರಶ್ನೆ: ಶಿವನ ದಿಬ್ಬಣ ಗಾಯನ ಯಾಕೆ ಇದೆ? ಉತ್ತರ ಆಗಿದೆ, ಏಕೆಂದರೆ ಶಿವನ ಯಾವಾಗ ಶಿವಬಾಬಾ ಯಾವಾಗ ವಾಪಸ್ ಹೋಗ್ತಾರೆ, ಎಲ್ಲ ಆತ್ಮಗಳ ಗುಂಪು ಅವರ ಹಿಂದೆ ಹಿಂದೆ ಓಡಿ ಹೋಗ್ತಾರೆ. ಮೂಲವತನದಲ್ಲಿ ಆತ್ಮಗಳ ಸ್ಥಾನ ನಿರ್ದಿಷ್ಟ ಆಗಿದೆ. ನೀವು ಪವಿತ್ರರಾಗುವ ಮಕ್ಕಳು ತಂದೆಯ ಜೊತೆ ಜೊತೆ ಹೋಗ್ತೀರಿ. ಜೊತೆಯ ಕಾರಣನೇ, ತಂದೆ ಜೊತೆ ಹೋಗೋ ಕಾರಣನೇ ಶಿವನ ದಿಬ್ಬಣ ಅಥವಾ ಮೆರವಣಿಗೆ ಎಂದು ಗಾಯನ ಇದೆ. ಓಂ ಶಾಂತಿ. ಮಕ್ಕಳು ಮೊದಲು ಇದು ಒಂದೇ ಪಾಯಿಂಟ್ ಅರ್ಥ ಮಾಡಿಕೊಳ್ಬೇಕು. ನಾವೆಲ್ಲ ಸೋದರ ಆತ್ಮ ಜ್ಯೋತಿಗಳು ಹಾಗೂ ಎಲ್ಲರಿಗೂ ತಂದೆ ಒಬ್ಬನೇ. ಅವನಿಗೆ ಸರ್ವಶಕ್ತಿವಾನ್ ಎಂದು ಕರೆಯುವರು. ನಿಮ್ಮಲ್ಲಿ ಸರ್ವಶಕ್ತಿಗಳಿತ್ತು. ನೀವು ವಿಶ್ವದ ಮೇಲೆ ರಾಜ್ಯ ಮಾಡ್ತಿದ್ರಿ. ಭಾರತದಲ್ಲೇ ಈ ದೇವಿ ದೇವತೆಗಳ ರಾಜ್ಯ ಇತ್ತು. ಅಂದ್ರೆ ನೀವು ಮಕ್ಕಳ ರಾಜ್ಯ ಇತ್ತು. ನೀವು ಪವಿತ್ರ ದೇವಿ ದೇವತೆಗಳಾಗಿದ್ರೆ ನಿಮ್ಮ ಕುಲ ಅಥವಾ ಡೈನಾಸ್ಟಿ ವಂಶಾವಳಿ ಅಥವಾ ರಾಜಧಾನಿ ಆಗಿರೋದು ಎಷ್ಟು ನಿರ್ವಿಕಾರಿ ಆಗಿತ್ತು. ಯಾವ ನಿರ್ವಿಕಾರಿ ಆಗಿತ್ತು? ಯಾರು ನಿರ್ವಿಕಾರಿ ಆಗಿದ್ರು? ಆತ್ಮಗಳು. ಈಗ ಪುನಃ ನೀವು ನಿರ್ವಿಕಾರಿ ಆಗ್ತಿದ್ದೀರಿ. ಹೇಗೆ ಸರ್ವಶಕ್ತಿವಾನ್ ತಂದೆ ನೆನಪು ಮಾಡಿ ಅವರಿಂದ ಶಕ್ತಿ ಪಡೀತಿದ್ದೀರಿ. ತಂದೆ ಹೇಳ್ತಾರೆ, ಆತ್ಮ 84 ಜನ್ಮಗಳ ಪಾತ್ರ ನಿರ್ವಹಿಸ್ತಾ ಇದೆ. ಅದರಲ್ಲಿ ಯಾವುದು ಸತೋಪ್ರಧಾನ ಶಕ್ತಿ ಇತ್ತು ಅದು ಪ್ರತಿದಿನ ಕಡಿಮೆ ಆಗ್ತಾ ಬಂತು. ಸತೋಪ್ರಧಾನರಿಂದ ತಮೋಪ್ರಧಾನರಾಗ್ತಾರೆ. ಹೇಗೆ ಬ್ಯಾಟ್ರಿಯ ಒಂದು ಶಕ್ತಿ ಕಡಿಮೆ ಆಗ್ತದೆ, ಆಗ ಮೋಟರ್ ನಿಂತೋಗ್ಬಿಡ್ತದೆ, ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ತದೆ. ಆತ್ಮದ ಬ್ಯಾಟ್ರಿ ಪೂರ್ಣ ಡಿಸ್ಚಾರ್ಜ್ ಆಗೋದಿಲ್ಲ, ಸ್ವಲ್ಪ ಅಂಶ ಶಕ್ತಿ ಇರ್ತದೆ. ಹೇಗೆ ಯಾರಾದರೂ ತೀರಿ ಹೋದ್ರೆ, ಸತ್ತೋದ್ರೆ ದೀಪಕ ಹಚ್ಚಿ ಇಡ್ತಾರೆ, ಅದರಲ್ಲಿ ಎಣ್ಣೆ ಹಾಕ್ತಾ ಇರ್ತಾರೆ, ಜ್ಯೋತಿ ನಂದಿ ಹೋಗ್ಬಾರ್ದೆಂದು. ಬ್ಯಾಟ್ರಿಯ ಒಂದು ಶಕ್ತಿ ಕಡಿಮೆ ಆಯಿತು ಅಂದ್ರೆ ಚಾರ್ಜ್ ಮಾಡ್ಕೊಂತಾರೆ. ಈಗ ನೀವು ಮಕ್ಕಳು ತಿಳ್ಕೊಂಡಿರಿ, ನಿಮ್ಮ ಆತ್ಮ ಸರ್ವಶಕ್ತಿಮಾನ್ ಇತ್ತು. ಈಗ ಪುನಃ ನೀವು ಸರ್ವಶಕ್ತಿಮಾನ್ ತಂದೆಯಿಂದ ತಮ್ಮ ಬುದ್ಧಿಯೋಗ ಜೋಡಿಸ್ತಿದ್ದೀರಿ. ಅದಕ್ಕೆ ತಂದೆಯ ಶಕ್ತಿ ನಮ್ಮೊಳಗೆ ಬಂತು. ಏಕೆಂದ್ರೆ ಶಕ್ತಿ ಕಡಿಮೆ ಆಗಿದೆ. ತಂದೆಯ ಶಕ್ತಿ ನಮ್ಮಲ್ಲಿ ಬರಬೇಕು. ಆತ್ಮದ ಶಕ್ತಿ ಕಡಿಮೆ ಆಗಿದೆ, ಸ್ವಲ್ಪ ಅವಶ್ಯ ಉಳ್ಕೊಂಡಿದೆ. ಸಂಪೂರ್ಣ ಅಂತ್ಯ ಆಯಿತು ಅಂದ್ರೆ ಮತ್ತೆ ಶರೀರನೂ ಇರೋದಿಲ್ಲ. ಆತ್ಮ ತಂದೆಯನ್ನು ನೆನಪು ಮಾಡ್ತಾ ಎಷ್ಟೊಂದು ಪವಿತ್ರವಾಗ್ತದೆ. ಸತ್ಯುಗದಲ್ಲಿ ನಿಮ್ಮ ಬ್ಯಾಟ್ರಿ ಪೂರ್ಣ ಚಾರ್ಜ್ ಆಗ್ತದೆ. ನಂತರ ನಿಧಾನ ಕಡಿಮೆ ಆಗ್ತಾ ಬರ್ತದೆ. ತ್ರೇತಾವರಿಗೆ ಮೀಟರ್ ಕಡಿಮೆ ಆಗ್ತದೆ.
ಕಲೆಗಳು ಕಡಿಮೆ ಆಗ್ತದೆ. ಮತ್ತೆ ಹೇಳ್ತಾರೆ, ಆತ್ಮ ಸತೋ ಪ್ರಧಾನ ಇತ್ತು, ಸತೋ ಆಯಿತು. ತಾಕತ್ ಆತ್ಮದ ಕ್ವಾಲಿಟಿ, ಗುಣ, ಆತ್ಮದ ಪವರ್ ಹೋಯ್ತು ಅಂದ್ರೆ ಗುಣ ಕ್ವಾಲಿಟೀಸ್ ಕೂಡ ಕಡಿಮೆ ಆಗ್ತದೆ, ಮೀಟರ್ ಡೌನ್ ಆಗ್ತಾ ಬರ್ತದೆ. ಈಗ ಅರ್ಥ ಆಗಿದೆ ನಾವು ಮನುಷ್ಯರಿಂದ ದೇವತಾ ಆಗೋದು ಸತ್ಯುಗದಲ್ಲಿ. ಈಗ ತಂದೆ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿದಾಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಆಗುವಿರಿ. ಈಗ ನೀವು ತಮೋ ಪ್ರಧಾನ ಆಗ್ಬಿಟ್ಟಿರಿ, ತಾಕತ್ತಿನ ಒಂದು ದಿವಾಳಿನೇ ಆಗಿದೆ. ಪುನಃ ತಂದೆ ನೆನಪಿಂದ ಪೂರ್ಣ ತಾಕತ್ತು ಬರೋದು. ಏಕೆಂದ್ರೆ ನೀವು ತಿಳ್ಕೊಂಡಿರಿ, ದೇಹ ಸಹಿತ ದೇಹದ ಏನೆಲ್ಲ ಸಂಬಂಧಗಳಿವೆ ಅವೆಲ್ಲ ವಿನಾಶ ಆಗಲಿವೆ. ನಂತರ ನಿಮಗೆ ಬೇಹದ್ದಿನ ರಾಜ್ಯ ಸಿಗ್ತದೆ. ತಂದೆ ಬೇಹದ್ದಿನ ಆಗಿದ್ದಾರೆ ಅಂದ್ರೆ ಹದ್ದಿನ ಅಲ್ಲ, ವಿಶ್ವಪಿತ. ಅದಕ್ಕೆ ಬೇಹದ್. ಆಸ್ತಿನೂ ಬೇಹದ್ ವಿಶಾಲ, ದೊಡ್ಡ ತಂದೆ. ತಂದೆ ಕೊಡೋ ಆಸ್ತಿ ಜನ್ಮ ಜನ್ಮದ್ದು ವಿಶಾಲವಾದದ್ದು. ಅದಕ್ಕೆ ಬೇಹದ್ ತಂದೆ ಬೇಹದ್ ಆಸ್ತಿ ಕೊಡ್ತಾರೆ. ಈಗ ನೀವು ಪತೀತ ಆಗಿದ್ದೀರಿ, ನಿಮ್ಮ ತಾಕತ್ತೆಷ್ಟು ಕಡಿಮೆ ಆಗಿದೆ. ಹೇ ಮಕ್ಕಳೇ, ಈಗ ನೀವು ನನ್ನನ್ನು ನೆನಪು ಮಾಡಿ, ನಾನು ಆಲ್ಮೈಟಿ ಆಗಿದ್ದೇನೆ ಅಂದ್ರೆ ಸರ್ವಶಕ್ತಿವಾನ್. ನನ್ನ ಮೂಲಕ ಆಲ್ಮೈಟಿ ಸರ್ವಶಕ್ತಿ ರಾಜ್ಯ ನಿಮ್ಗೆ ಸಿಗ್ತದೆ. ಸತ್ಯುಗದಲ್ಲಿ ದೇವಿ ದೇವತಾ ಪೂರ್ಣ ವಿಶ್ವದ ಮಾಲೀಕ ಇದ್ರು, ಪವಿತ್ರ ಇದ್ರು, ದೈವಿ ಗುಣಗಳ ಇದ್ದವರಾಗಿದ್ರು. ಈಗ ದೈವಿ ಗುಣಗಳು ಇಲ್ಲ, ಎಲ್ಲ ಆತ್ಮ ಬ್ಯಾಟ್ರಿ ಪೂರ್ಣ ಡಿಸ್ಚಾರ್ಜ್ ಆಗಿಬಿಟ್ಟಿದೆ. ಪುನಃ ಈಗ ಬ್ಯಾಟ್ರಿ ತುಂಬಿಕೊಳ್ಬೇಕು. ಪರಂಪಿತ ಪರಮಾತ್ಮನ ಜೊತೆ ಯೋಗ ಜೋಡಿಸೋದ್ರಿಂದ ಬ್ಯಾಟ್ರಿ ಚಾರ್ಜ್ ಆಗೋದು. ಪರಂಪಿತ ಪರಮಾತ್ಮ ಜೊತೆ ಯೋಗ ಇಲ್ಲದೆ ಆತ್ಮ ಬ್ಯಾಟ್ರಿ ಚಾರ್ಜ್ ಆಗಲು ಸಾಧ್ಯ ಇಲ್ಲ. ತಂದೆ ಸದಾ ಪವಿತ್ರನು, ಇಲ್ಲಿ ಎಲ್ಲರೂ ಅಪವಿತ್ರರು. ಯಾವಾಗ ಪವಿತ್ರರಾಗ್ತಾರೆ ಬ್ಯಾಟ್ರಿ ಚಾರ್ಜ್ ಆಗ್ತದೆ. ಅದಕ್ಕೀಗ ತಂದೆ ಹೇಳ್ತಾರೆ, ಒಬ್ಬರು ಮತ್ತೊಬ್ಬರ ಒಂದಂತೂ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ. ಬಾಕಿ ಅನೇಕರು ಏನೆಲ್ಲ ಇದ್ದಾರೆ ಅದೆಲ್ಲ ರಚನೆ ಆಗಿದೆ. ರಚನೆಯಿಂದ ಆತ್ಮಗಳಿಂದ ರಚನೆಗೆ ಸೋದರ ಆತ್ಮಗಳಿಗೆ ಒಬ್ಬರು ಮತ್ತೊಬ್ಬರಿಗೆ ಆಸ್ತಿ ಸಿಗಲ್ಲ. ರಚಯಿತನಿಂದನೇ ಆಸ್ತಿ ಸಿಗೋದು. ರಚಯಿತನು ಒಬ್ಬನೇ, ಬೇಹದ್ದಿನ ತಂದೆ. ಉಳಿದದ್ದೆಲ್ಲ ಹದ್ದು, ಭೌತಿಕ, ಸೀಮಿತ. ಬೇಹದ ತಂದೆ ನೆನಪು ಮಾಡೋದ್ರಿಂದ ಬೇಹದ ಬಾದಶಾಹಿ ಅಂದ್ರೆ ಅಪಾರ ವಿಶಾಲ ಜನ್ಮ ಜನ್ಮದ ಬಾದಶಾಹಿ ಸಿಗೋದು. ಅದಕ್ಕೆ ಮಕ್ಕಳ ಒಳಗೆ ನೀವು ಮನಸ್ಸಲ್ಲಿ ತಿಳ್ಕೋಬೇಕು, ನಮಗೋಸ್ಕರ ಬಾಬಾ ಹೊಸ ಜಗತ್ತು ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದಾರೆ. ಡ್ರಾಮಾ ಪ್ಲಾನ್ ಅನುಸಾರ ಸ್ವರ್ಗ ಸ್ಥಾಪನೆ ಆಗ್ತಿದೆ. ಈಗ ಗೊತ್ತಿದೆ ಸತ್ಯುಗ ಬರಲಿದೆ. ಸತ್ಯುಗದಲ್ಲಿರೋದು ಸದಾ ಸುಖ. ಅದು ಹೇಗೆ ಸಿಗೋದು? ತಂದೆ ಹೇಳ್ತಾ ಇದ್ದಾರೆ, ನಿರಂತರ ನೆನಪು ಮಾಡಿ, ನಾನು ಸದಾ ಪವಿತ್ರನು. ನಾನೆಂದೂ ಮನುಷ್ಯತನವನ್ನ ಪಡೆಯಲ್ಲ, ಅಥವಾ ದೈವಿತನು ಅಥವಾ ಮನುಷ್ಯತನವನ್ನು ಸಹ ನಾನು ಪಡೆಯಲ್ಲ. ಅರ್ಥಾತ್ ಒಮ್ಮೆ ದೈವಿತನ, ಒಮ್ಮೆ ಮನುಷ್ಯರ ಶರೀರ ಈ ಥರನೂ ಪಡೆಯಲ್ಲ. ಅರ್ಥಾತ್ ನಾನು ಜನನ ಮರಣದಲ್ಲೇ ಬರಲ್ಲ ಅಂತಾರೆ ಬಾಬಾ. ಕೇವಲ ನೀವು ಮಕ್ಕಳು ಸ್ವರ್ಗದ ಬಾದಶಾಹಿ ರಾಜ್ಯ ಪಡೆಯೋದಕ್ಕೆ ಯಾವಾಗಿಲ್ಲಿ 60 ವರ್ಷದ ವಾನಪ್ರಸ್ಥ ಅವಸ್ಥೆಯಲ್ಲಿ ಇವರು ಬ್ರಹ್ಮ ಆಗ್ತಾರೆ, ಆಗ ಈ ವೃದ್ಧತನದಲ್ಲಿ ನಾನು ಬರ್ತೇನೆ. ಇವರು ಪೂರ್ಣ ಸತೋ ಪ್ರಧಾನತೆಯಿಂದ ತಮೋ ಪ್ರಧಾನ ಅವಸ್ಥೆಗೆ ಬಂದು ತಲುಪರೆ. ನಂಬರ್ 1 ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾನೆ. ನೆಕ್ಸ್ಟ್ ಸೂಕ್ಷ್ಮ ವತನವಾಸಿ ಬ್ರಹ್ಮ ವಿಷ್ಣು ಶಂಕರ ಅವರ ಸಾಕ್ಷಾತ್ಕಾರ ಆಗ್ತದೆ. ಸೂಕ್ಷ್ಮ ವತನ ಮಧ್ಯದ್ದಾಗಿದೆ ಅಲ್ವಾ, ಇಲ್ಲಿ ಶರೀರ ಅಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೂಕ್ಷ್ಮ ಶರೀರ ಕೇವಲ ದಿವ್ಯ ದೃಷ್ಟಿಯಿಂದ ನೋಡ್ಲಿಕ್ಕೆ ಸಾಧ್ಯ. ಮನುಷ್ಯ ಸೃಷ್ಟಿ ಅನ್ನೋದು ಇಲ್ಲಿ ಸಾಕಾರ ಸೃಷ್ಟಿ ಆಗಿದೆ. ಉಳಿದದ್ದೆಲ್ಲ ಕೇವಲ ಸಾಕ್ಷಾತ್ಕಾರಕ್ಕೆ ಫರಿಷ್ಠಾ ಸೂಕ್ಷ್ಮ ದೇವತೆಗಳು ಅಂತ ಹೇಳ್ತಾರೆ. ನೀವು ಮಕ್ಕಳು ಈಗ ಸೃಷ್ಟಿಯ ಕೊನೆಯ ಅಂತ್ಯದಲ್ಲಿ ಯಾವಾಗ ಸಂಪೂರ್ಣ ಪವಿತ್ರರಾಗ್ಬಿಡ್ತೀರಿ ಅಂದ್ರೆ ನಿಮ್ಮದು ಅನೇಕರಿಗೆ ಏನಾಗ್ತದೆ, ಸಾಕ್ಷಾತ್ಕಾರ ಆಗೋದು. ಇಂಥ ಫರಿಷ್ಠಾ ಆಗಿ ನಂತರ ಸತ್ಯುಗದಲ್ಲಿ
ಅಲ್ಲಿ ನೀವು ಬಂದು ಸ್ವರ್ಗದ ಮಾಲೀಕರಾಗ್ತೀರಿ. ಇಲ್ಲಿ ಬ್ರಹ್ಮ ಏನು ವಿಷ್ಣುವನ್ನ ನೆನಪು ಮಾಡಲ್ಲ, ಇಲ್ಲಿ ಶಿವಬಾಬಾ ಅವ್ರು ನೆನಪು ಮಾಡ್ತಾರೆ, ಮತ್ತೆ ಇವರು ವಿಷ್ಣು ಆಗ್ತಾರೆ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಇವರು ರಾಜ್ಯ ಹೇಗೆ ಪಡ್ಕೊಂಡ್ರು? ಯುದ್ಧ ಇತ್ಯಾದಿ ಮಾತಿಲ್ಲ. ದೇವತೆಗಳು ಹಿಂಸೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಈಗ ನೀವು ಮಕ್ಕಳು ತಂದೆ ನೆನಪು ಮಾಡಿ ರಾಜ್ಯ ಪಡಿತೀರಿ. ನೀವು ಯಾರಾದ್ರೂ ಒಪ್ಪಲಿ ಬಿಡ್ಲಿ, ಆದ್ರೆ ಇಲ್ಲಿ ಭಗವಂತನಿಂದ ಸ್ವರ್ಗ ಸಿಗೋದು, ದೇವತೆ ಆಗೋದು ಗ್ಯಾರಂಟಿ. ಗೀತೆಯಲ್ಲಿದೆ, ಹೇ ಮಕ್ಕಳೇ, ದೇಹ ಸಹಿತ ದೇಹದ ಸರ್ವಧರ್ಮ ತೊರೆದು ನಿರಂತರ ನನ್ನ ನೆನಪು ಮಾಡಿ. ಅವರಿಗೆ ದೇಹ ಅಂತೂ ಇಲ್ಲ ನಿರಾಕಾರ ಪರಮಾತ್ಮನಿಗೆ. ಅದಕ್ಕೆ ಮಮತ್ವ ಯಾರಲ್ಲಿಡೋದು? ಹೇಳ್ತಾರೆ, ನಾನು ಸ್ವಲ್ಪ ಸಮಯಕ್ಕೋಸ್ಕರ ಈ ಬ್ರಹ್ಮನ ಶರೀರ ಲೋನ್ ಬಾಡಿಗೆಗೆ ಪಡಿತೇನೆ, ಇಲ್ಲ ಅಂದ್ರೆ ಜ್ಞಾನ ಹೇಗೆ ಹೇಳೋದು, ಹೇಗೆ ಮಾತಾಡೋದು? ನಾನು ಬೀಜರೂಪ ಆಗಿದ್ದೇನಲ್ವಾ? ನೀವು ಇಡೀ ಈ ಪೂರ್ಣ ಸೃಷ್ಟಿರೂಪಿ ವೃಕ್ಷದ ಜ್ಞಾನ ನನ್ನೊಳಗಿದೆ, ರಚನೆದು. ಮತ್ತೆ ಯಾರಿಗೂ ಇದು ಗೊತ್ತಿಲ್ಲ, ಸೃಷ್ಟಿಯ ಆಯು ಎಷ್ಟು ಸಮಯದ್ದು, ಹೇಗೆ ಇದರ ಸ್ಥಾಪನೆ ಪಾಲನೆ ವಿನಾಶ ಆಗ್ತದೆ. ಮನುಷ್ಯರಿಗೆ ಗೊತ್ತಿರಬೇಕು. ಮನುಷ್ಯರೇ ಓದೋದು, ಪ್ರಾಣಿಗಳಂತೂ ಓದಲ್ಲ. ಶಿಕ್ಷಣ ಓದ್ತಾರೆ, ಅಲ್ಲಿ ಭೌತಿಕವಾದ ಶಿಕ್ಷಣ. ತಂದೆ ನಿಮ್ಗಿಲ್ಲಿ ಬೇಹದ್ ಶಿಕ್ಷಣ ಓದಿಸ್ತಾರೆ. ಇದರಿಂದ ಬೇಹದ್ದಿನ ಮಾಲೀಕರನ್ನಾಗಿ ಬಾಬಾ ನಿಮ್ಮನ್ನು ಮಾಡ್ತಾರೆ. ಅದಕ್ಕೆ ಇದನ್ನು ತಿಳ್ಕೊಳ್ಬೇಕು. ಭಗವಂತ ಯಾವುದೇ ಮನುಷ್ಯ ಅಥವಾ ದೇಹದಾರಿಗೆ ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ವಿಷ್ಣು ಶಂಕರರಿಗೂ ಸೂಕ್ಷ್ಮ ದೇಹ ಇದೆ ಅಲ್ವಾ? ಇವರ ನಾಮನೇ ಬೇರೆ, ಈಗ ಭಗವಂತ ಎಂದು ಹೇಳಲ್ಲ. ಈ ಶರೀರ ಅಂತೂ ಈ ದಾದಾ ಬ್ರಹ್ಮ ಇವರ ಆತ್ಮದ್ದು ಸಿಂಹಾಸನ ಆಗಿದೆ. ಅಕಾಲ ಸಿಂಹಾಸನ, ಕಾಲ ನುಂಗಲಾರದ ಅವಿನಾಶಿ ಸ್ಥಾನ. ಆತ್ಮ ಭ್ರುಕುಟಿ, ಶರೀರದ ಭ್ರುಕುಟಿಯ ಮಧ್ಯದಲ್ಲಿರೋದು. ಈಗ ಇಲ್ಲಿ ಅಕಾಲ ಮೂರತ ತಂದೆದು ಬ್ರಹ್ಮನ ಭ್ರುಕುಟಿ ಸ್ಥಾನ ಸಿಂಹಾಸನ ಆಗಿದೆ. ಅಮೃತ್ಸರದಲ್ಲಿ ಒಂದು ಅಕಾಲ ತಖ್ತ್ ಸಿಂಹಾಸನ ಎಂದು ಒಂದು ಪೀಠವನ್ನ ಇಟ್ಟರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಿರ್ತಾರೆ ಅಕಾಲ ಸಿಂಹಾಸನ, ಅವರು ಹೋಗಿ ಅಕಾಲ ಸಿಂಹಾಸನ ಮೇಲೆ ಹೋಗಿ ಕುತ್ಕೊಳ್ತಾರೆ. ಈಗ ತಂದೆ ಹೇಳ್ತಾರೆ, ಇದೆಲ್ಲ ಅಕಾಲ ಆತ್ಮದ ಸಿಂಹಾಸನ. ಶರೀರ ಅನ್ನೋದು ಭ್ರುಕುಟಿ ಸ್ಥಾನ, ಆತ್ಮದ ಸಿಂಹಾಸನ. ಆತ್ಮ ಅಕಾಲ್ ಅರ್ಥಾತ್ ಮೃತ್ಯು ಹೊಂದೋದಿಲ್ಲ, ಕಾಲ ನುಂಗೋದಿಲ್ಲ. ಬಾಕಿ ಶರೀರ ಸಿಂಹಾಸನ ಭ್ರುಕುಟಿದು ಬದಲಾಗ್ತಾ ಇರ್ತದೆ ಜನ್ಮ ಬೈ ಜನ್ಮ. ಅಕಾಲ ಮೂರತ್ ಆತ್ಮ ಈ ಶರೀರ ಭ್ರುಕುಟಿ ಸಿಂಹಾಸನದಲ್ಲಿ ಕುತ್ಕೊಂಡಿದೆ. ಮೊದಲು ಶರೀರ ಚಿಕ್ಕದಿರ್ತದೆ, ನಂತರ ಬೆಳೀತಾ ದೊಡ್ಡದಾಗ್ತದೆ. ಆತ್ಮ ಒಂದು ಶರೀರ ತೊರೆದು ಮತ್ತೊಂದು ಪಡೆಯುತ್ತದೆ. ಆತ್ಮ ಅಕಾಲ್ ಅರ್ಥಾತ್ ಅವಿನಾಶಿ. ಬಾಕಿ ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಸಂಸ್ಕಾರ ಇರ್ತದೆ. ಅದಕ್ಕೆ ಹೇಳೋದು ಕರ್ಮದ ಫಲ. ಆತ್ಮ ಎಂದೂ ವಿನಾಶ ಹೊಂದಲ್ಲ. ಆತ್ಮದ ತಂದೆ ಒಬ್ಬರೇ, ಇದನ್ನು ತಿಳ್ಕೊಳ್ಬೇಕು. ಇಲ್ಲಿ ಬಾಬಾ ಯಾವುದೇ ಶಾಸ್ತ್ರಗಳ ಮಾತು ಹೇಳ್ತಿದ್ದಾರೇನು? ಶಾಸ್ತ್ರ ಇತ್ಯಾದಿ ಓದೋದ್ರಿಂದ ವಾಪಸ್ ಯಾರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಯಲ್ಲಿ ಎಲ್ಲರೂ ಹೋಗ್ತಾರೆ. ಹೇಗೆ ಇರುವೆಗಳು ಅಥವಾ ಜೇನು ನೊಣಗಳು ಗುಂಪು ಹೋಗ್ತಾ ಇರ್ತವೆ. ಜೇನು ನೊಣಗಳು ಅಥವಾ ಸಣ್ಣ ಕೀಟ ಸೊಳ್ಳೆ ಗುಂಪು ಗುಂಪು ಹೇಗೆ ಹೋಗ್ತವೋ, ಆತ್ಮ ಗುಂಪು ಗುಂಪು ಪರಂಧಾಮಕ್ಕೆ ತಂದೆ ಹಿಂದೆ ಹೋಗ್ತಾರೆ. ಜೇನು ನೊಣಗಳ ಒಂದು ರಾಣಿನೂ ಇರ್ತಾರೆ, ಅವ್ರ ಹಿಂದೆ ಎಲ್ಲರೂ ಹೋಗ್ತಾರೆ. ತಂದೆ ಹೋಗ್ತಾರೆ, ಅವ್ರ ಹಿಂದೆ ಎಲ್ಲ ಆತ್ಮಗಳು ಹೋಗ್ತಾರೆ. ಅಲ್ಲಿ ಮೂಲವತನದಲ್ಲಿ ಹೇಗೆ ಎಲ್ಲ ಆತ್ಮಗಳ ಒಂದು ಸ್ಥಾನ ನಿರ್ದಿಷ್ಟ ಇದೆ, ಇಲ್ಲಿ ಮನುಷ್ಯರ ಗುಂಪಾಗಿದೆ. ಅದಕ್ಕೆ ಈ ಗುಂಪು ಒಂದು ದಿನ ಓಡಬೇಕು ಮೇಲೆ ಮನೆಗೆ ವಾಪಸ್. ತಂದೆ ಬಂದು ಎಲ್ಲ ಆತ್ಮಗಳನ್ನ ಕರ್ಕೊಂಡೋಗ್ತಾರೆ. ಶಿವನ ದಿಬ್ಬಣ ಎಂದು ಕರೀತಾರೆ, ಮಕ್ಕಳಂತ ಹೇಳಿ ಅಥವಾ ಸಜಿನಿಯರಂತೇಳಿ. ತಂದೆ ಬಂದು ಮಕ್ಕಳಿಗೆ ಓದಿಸಿ ನೆನಪಿನ ಯಾತ್ರೆ ಕಲಿಸ್ಕೊಡ್ತಾರೆ. ಪವಿತ್ರರಾಗದೆ ಆತ್ಮ ಮೇಲೆ ಪರಂಧಾಮಕ್ಕೆ ಹೋಗ್ಲಿಕ್ಕಾಗಲ್ಲ. ಯಾವಾಗ ಪವಿತ್ರರಾಗ್ತೀರಿ ಆಗ ಮೊದಲು ಶಾಂತಿಧಾಮದಲ್ಲಿ ಹೋಗ್ತೀರಿ.
ಮತ್ತೆ ಹೋಗಿ ಅಲ್ಲಿ ನಿವಾಸ ಮಾಡ್ತಾರೆ. ಅಲ್ಲಿಂದ ನಿಧಾನ ನಿಧಾನ ಕೆಳಗೆ ಬರ್ತಾ ಹೋಗ್ತಾರೆ ಸಮಯಾನುಸಾರ. ಇಲ್ಲಿ ಆತ್ಮಗಳದಾಗ ವೃದ್ಧಿ ಆಗ್ತದೆ. ನೀವು ಮೊದಲು ಮೊದಲು ಓಡೋದು ತಂದೆಯ ಹಿಂದೆ ಪರಂಧಾಮಕ್ಕೆ. ನಿಮ್ಮದು ತಂದೆಯ ಜೊತೆ ಅಥವಾ ಸಜನಿಯರ್ದು ಸಾಜನ್ ಜೊತೆ, ಪ್ರಿಯತಮ ಸಾಜನ್ ಶಿವಬಾಬಾ, ಆತ್ಮ ಸಜನಿಯರು ಪ್ರಿಯತಮೆಯರು, ನಿಮ್ಮದು ಸಾಜನ್ ಜೊತೆ ಯೋಗ ಇದೆ. ರಾಜಧಾನಿ ತಯಾರಾಗಬೇಕಾಗಿದೆ ಅಲ್ವಾ? ಎಲ್ಲರೂ ಒಟ್ಟಿಗೆ ಅಂತೂ ಬರಲ್ಲ. ಅಲ್ಲಿ ಎಲ್ಲ ಆತ್ಮಗಳ ಜಗತ್ತು, ನಿರಾಕಾರಿ ಜಗತ್ತು. ಅಲ್ಲಿಂದ ಇಲ್ಲಿ ನಂಬರ್ ವಾರಾಗಿ ಬರ್ತಾರೆ. ಗುಂಪು ಒಂದೇ ಸಾರಿ ಬರಲ್ಲ. ಸೃಷ್ಟಿರೂಪಿ ವೃಕ್ಷ ನಿಧಾನ ನಿಧಾನ ವೃದ್ಧಿ ಪಡೀತದೆ. ಮೊದಲಿರೋದು ಆದಿ ಸನಾತನ ದೇವಿ ದೇವತಾ ಧರ್ಮ, ಅದೀಗ ಸ್ಥಾಪನೆ ಆಗ್ತಿದೆ. ಮೊದಲು ನಾವು ಬ್ರಾಹ್ಮಣರಾಗ್ತೇವೆ. ಪ್ರಜಾಪಿತ ಬ್ರಹ್ಮ ಇಲ್ಲಿದ್ದಾರೆ. ಪ್ರಜೆಗಳಲ್ಲಿ ಸೋದರ ಸೋದರಿ ಇರ್ತಾರೆ. ಬ್ರಹ್ಮ ಕುಮಾರ್ ಕುಮಾರಿಯರು ಅನೇಕ ಇದ್ದಾರೆ. ಅವಶ್ಯ ನಿಶ್ಚಯ ಬುದ್ಧಿಯವರಾಗಿರ್ತಾರೆ. ಅದಕ್ಕೆ ನಿಶ್ಚಯ ಇದೆ, ಅನುಭವ ಇದೆ. ಅದಕ್ಕೆ ಇಷ್ಟು ರಾಶಿ ಬ್ರಹ್ಮ ಕುಮಾರ್ ಕುಮಾರಿಯರು ಇರೋದು. ಬ್ರಾಹ್ಮಣರು ಎಷ್ಟು ಜನ ಇರಬಹುದು? ಕಚ್ಚಾನೋ ಅಥವಾ ಪಕ್ಕನೋ? ಕೆಲವರಂತೂ 99 ಮಾರ್ಕ್ಸ್ ಪಡೀತಾರೆ, ಕೆಲವರು 10 ಮಾರ್ಕ್ಸ್ ತಗೊಳ್ತಾರೆ. ಪಕ್ಕಾ ಬ್ರಹ್ಮ ಕುಮಾರ್ ಕುಮಾರಿ ಇರಲ್ಲ. ಅಂದ್ರೆ ಕಚ್ಚಾ ಇರ್ತಾರೆ. ಯಾವುದೋ ಮಾತಲ್ಲಿ ಯಾವುದ್ರ ಸಂಶಯ ಇರಲ್ಲ. ನಿಮ್ಮಲ್ಲೂ ಯಾರು ಪಕ್ಕ ಇದ್ದಾರೆ ಅವರು ಅವಶ್ಯ ಮೊದಲು ಬರ್ತಾರೆ. ಕಚ್ಚಾ ಇರೋರು ಕೊನೆಯಲ್ಲಿ ಬರ್ತಾರೆ. ಕಚ್ಚಾ ಅಂದ್ರೆ ನಿಶ್ಚಯ ಇಲ್ಲದೆ ಇರೋರು, ಅರ್ಥ ಆಗದೆ ಇರೋರು. ಇಲ್ಲಿ ಪಾತ್ರಧಾರಿಗಳ ಇದು ಜಗತ್ತು, ಅದು ಪುನರಾವರ್ತನೆ ಆಗ್ತಾ ಇರ್ತದೆ. ಸತ್ಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ, ಮತ್ತೀಗ ಪುರುಷೋತ್ತಮ ಸಂಗಮ ಯುಗ. ಈಗ ತಂದೆ ಹೇಳಿದ್ದಾರೆ ಇದೆಲ್ಲ. ಮೊದಲಂತೂ ನಾವು ಉಲ್ಟಾ ತಿಳ್ಕೊಂತ ಬಂದಿದ್ವಿ, ಕಲ್ಪದ ಆಯು ಲಕ್ಷಾಂತರ ವರ್ಷ ಎಂದು. ಈಗ ತಂದೆ ಹೇಳಿದ್ದಾರೆ ಇಲ್ಲಿ ಪೂರ್ಣ 5000 ವರ್ಷಗಳ ಸೃಷ್ಟಿ ಚಕ್ರ. ಅರ್ಧ ಕಲ್ಪ ರಾಮರಾಜ್ಯ, ಅರ್ಧ ಕಲ್ಪ ರಾವಣ ರಾಜ್ಯ. ಲಕ್ಷಾಂತರ ವರ್ಷ ಕಲ್ಪದ್ದು ಅಂದ್ರೆ ಅರ್ಧ ಅಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದುಃಖ ಮತ್ತು ಸುಖದ್ದು ಇದು ಜಗತ್ತು ಮಾಡಲ್ಪಟ್ಟಿದೆ. ಲಕ್ಷಾಂತರ ವರ್ಷ ಕಲ್ಪ ಆಯು ಅಂದ್ರೆ ಸಮಭಾಗ ಅರ್ಧ ಮಾಡಕ್ ಆಗೋದಿಲ್ಲ ಅಂತಾರೆ ಬಾಬಾ. ಅದಕ್ಕೆ ಯಾರಿಗೂ ಸೃಷ್ಟಿಯ ಆಯು ಗೊತ್ತಿಲ್ಲ. ಸುಖ ದುಃಖದ ಇದು ಜಗತ್ತಿನ ಆಟ ಮಾಡಲ್ಪಟ್ಟಿದೆ. ಇದು ಬೇಹದ್ದಿನ ಜ್ಞಾನ, ಬೇಹದ್ದಿನ ತಂದೆಯಿಂದ ಸಿಗ್ತಿದೆ. ಶಿವಬಾಬನ ಶರೀರದ್ದು ಯಾವುದೇ ನಾಮ ಇಲ್ಲ. ಶರೀರನೇ ಇಲ್ಲ ಅಂದ್ರೆ ಶರೀರದ ನಾಮ ಹೇಗಿರ್ತದೆ? ಈ ಶರೀರದ ಮೇಲೆ ಇರಲ್ಲ. ಇಲ್ಲಿ ಶಿವಬಾಬಾ ಅಂತೂ ಈ ಬ್ರಹ್ಮನ ಶರೀರ ಆಧಾರ ತಗೊಂಡರೆ. ಬಾಬಾ ಎಲ್ಲಿಯವರು? ಬಾಬಾ ಸ್ವಲ್ಪ ಸಮಯಕ್ಕೆ ಶರೀರ ಲೋನ್ ಬಾಡಿಗೆಗೆ ಪಡೆದಿದ್ದಾರೆ. ಬಾಬಾ ಹೇಳ್ತಾರೆ ನನಗೆ ಮುಖ ಬೇಕು, ಮಾತಾಡಕ್ಕೆ ಮುಖದ ಅಗತ್ಯ ಇದೆ. ಇಲ್ಲಿ ಗೋಮುಖ ಅಂತ ಬಾಯಿ ತೋರಿಸಿದ್ದಾರೆ. ಆ ಗೋಮುಖದಿಂದ ಅಲ್ಲಿ ಇಲ್ಲಿ ಬೆಟ್ಟದಿಂದ ನೀರು ಬರ್ತಾ ಗೋಮುಖವಾಗಿ ಹೊರಗೆ ಬೀಳ್ತಾ ಇರ್ತದೆ. ಇಲ್ಲಿ ಮತ್ತೆ ಗೋಮುಖ ಅಂತ ತೋರಿಸಿದ್ದಾರೆ. ಅದು ಬರೋದು ಬೆಟ್ಟದ ನೀರೇ. ಆ ಗೋವಿನ ಸ್ಟ್ಯಾಚ್ಯೂ ಮುಖದಿಂದ ಬಾಯಿಂದ ಬರೋದು. ಬಾಬಾ ಹೇಳ್ತಾರೆ ಅದನ್ನ ಗಂಗಾಜಲ್ ಅಂತ ತಿಳ್ಕೊಂತಾರೆ. ಈಗ ಗಂಗೆ ಮತ್ತೆ ಎಲ್ಲಿಂದ ಬಂದ್ರು? ಇದೆಲ್ಲ ಸುಳ್ಳು ಕಥೆಗಳು, ಸುಳ್ಳು ಕಾಯೆ, ಸುಳ್ಳು ಮಾಯೆ, ಸುಳ್ಳಿನ ಈ ಜಗತ್ತು. ಭಾರತ ಯಾವಾಗ ಸ್ವರ್ಗ ಇತ್ತು ಸತ್ಯ ಖಂಡ ಎಂದು ಕರೀತಿದ್ರು. ನಂತರ ಭಾರತ ಹಳೇದಾಯ್ತು, ಸುಳ್ಳು ಖಂಡ ಅಂತ ಕರೀತಾ ಬಂದ್ರು. ಈಗ ಸುಳ್ಳು ಖಂಡದಲ್ಲಿ ಯಾವಾಗ ಎಲ್ಲರೂ ಪತಿತರಾಗ್ತಾರೆ ಆಗ ಕರೀತಾರೆ ಬಾಬಾ ನಮ್ಮನ್ನು ಪಾವನ ಮಾಡಿ ಈ ಹಳೆಯ ಜಗತ್ತಿಂದ ಕರ್ಕೊಂಡು ಹೋಗು. ತಂದೆ ಹೇಳ್ತಾರೆ ನನ್ನ ಎಲ್ಲ ಮಕ್ಕಳು ಕಾಮಚಿತೆಯಲ್ಲಿ ಬಿದ್ದು ಕಪ್ಪಾಗ್ಬಿಟ್ಟಿದ್ದಾರೆ. ತಂದೆ ಮಕ್ಕಳಿಗೆ ಕುತ್ಕೊಂಡು ಹೇಳ್ತಾರೆ ನೀವು ಸ್ವರ್ಗದ ಮಾಲೀಕರಿದ್ರಿ, ಸ್ಮೃತಿ ಬಂದಿದೆನಾ? ಮಕ್ಕಳಿಗೆ ಹೇಳ್ತಾರೆ ಬಾಬಾ ಪೂರ್ಣ ಜಗತ್ತು ಅರ್ಥ ಮಾಡ್ಕೊಂಡಿಲ್ಲ, ನಿಮಗಿಲ್ಲಿ ತಿಳಿಸ್ಕೊಡ್ಲಾಗ್ತದೆ, ಗೊತ್ತಿರಬೇಕು ನಮ್ಮ ತಂದೆ ಯಾರಾಗಿದ್ದಾರೆ. ಈ ಜಗತ್ತಿಗೆ ಹೇಳೋದು ಫಾರೆಸ್ಟ್ ಆಫ್ ಥ್ರೋನ್ಸ್, ಮುಳ್ಳುಗಳ ಕಾಡಾಗಿದೆ. ಅತ್ಯಂತ ದೊಡ್ಡ ಮುಳ್ಳು ಕಾಮದ್ದಾಗಿದೆ. ಬಲೆ ಇಲ್ಲಿ ಭಕ್ತರು ಅನೇಕರಿದ್ದಾರೆ, ವೆಜಿಟೇರಿಯನ್ ಇದ್ದಾರೆ. ಆದರೆ ಈ ಥರ ಅಲ್ಲ, ವಿಕಾರದಲ್ಲಿ ಬೀಳಲ್ಲ ಅಂತ ಅಲ್ಲ.
ವೆಜಿಟೇರಿಯನ್ ಇರ್ಬೋದು, ಸಾತ್ವಿಕ ಆಹಾರ ಸೇವಿಸ್ಬೋದು. ಆದ್ರೆ ವಿಕಾರ ಇರ್ತವೆ. ಈ ತರ ಬಾಲ ಬ್ರಹ್ಮಚಾರಿಗಳು ಕೆಲವರು ಇದ್ದಾರೆ. ಬಾಲ್ಯದಿಂದ ಎಷ್ಟು ಕೊಳಕು ಆಹಾರ ಸೇವಿಸೋದು ಇತ್ಯಾದಿ ಅವರಲ್ಲಿ ಇರಲ್ಲ. ಸನ್ಯಾಸಿ ಹೇಳ್ತಾರೆ ನಿರ್ವಿಕಾರಿಯಾಗಿ ಹದ್ದಿನ ಸನ್ಯಾಸ ಮನುಷ್ಯರು ಮಾಡಿಸ್ತಾರೆ. ಮುಂದಿನ ಜನ್ಮದಲ್ಲಿ ಪುನಃ ಗೃಹಸ್ಥಿಗಳ ಹತ್ರ ಹೋಗಿ ಜನ್ಮ ಪಡಿಬೇಕು. ಮತ್ತೆ ಮನೆ ಮಠ ಬಿಟ್ಟು, ಆ ಸನ್ಯಾಸ ಸಂಸ್ಕಾರ ಇರೋ ಕಾರಣ ಮನೆ ಮಠ ತೊರೆದು ಜಂಗಲಲ್ಲಿ ಹೋಗ್ತಾರೆ, ಸನ್ಯಾಸ ಮಾಡ್ತಾರೆ. ಸತ್ಯುಗದಲ್ಲಿ ಶ್ರೀಕೃಷ್ಣ ಇತ್ಯಾದಿ ದೇವತೆಗಳೆಂದು ಮನೆ ಮಠ ತೊರೆಯುವಂಥದ್ದು ಯಾಕೆ ಇರ್ತದೆ? ಇರಲ್ಲ. ಅದಕ್ಕೆ ಅಲ್ಲಿ ಹದ್ದಿನ ಸನ್ಯಾಸ ಅವ್ರದ್ದು, ಇಲ್ಲಿ ನಿಮ್ದು ಬೇಹದ್ದಿನ ಸನ್ಯಾಸ. ಪೂರ್ಣ ಜಗತ್ತು, ಸಂಬಂಧಿಗಳು ಇತ್ಯಾದಿ ಬುದ್ಧಿಯಿಂದ ಎಲ್ಲ ತ್ಯಾಗ ಮಾಡಿ ಸನ್ಯಾಸ ಮಾಡಿ ನಿಮಗೀಗ ಸ್ವರ್ಗದ ಸ್ಥಾಪನೆ ಆಗ್ತಿದೆ. ನಿಮ್ಮ ಬುದ್ಧಿ ಸ್ವರ್ಗದ ಕಡೆ ಹೋಗ್ತದೆ. ಅದಕ್ಕೇನ್ ಮಾಡ್ಬೇಕು? ಶಿವ್ ಬಾಬಾವ್ರನ್ನ ನೆನಪು ಮಾಡ್ಬೇಕು. ಬೇಹದ್ದಿನ ತಂದೆ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿ ಮನ್ಮನಾಭವ ಮಧ್ಯಾಜೀಭವ, ನೀವು ದೇವತಾ ಆಗ್ಬಿಡ್ತೀರಿ. ಆಗ ಇಲ್ಲಿ ಇದು ಗೀತಾ ಎಪಿಸೋಡ್, ಗೀತಾ ನುಡಿಸುವಂತ ಸಮಯ ನಡೀತಿದೆ. ಗೀತಾ ಎಪಿಸೋಡ್ ಸಂಗಮ ಯುಗ ಆಗಿದೆ. ನಾನು ಸಂಗಮ ಯುಗದಲ್ಲೇ ಗೀತಾ ಜ್ಞಾನ ಹೇಳೋದಂತಾರೆ ಬಾಬಾ. ರಾಜಯೋಗ ಅವಶ್ಯ. ಹಿಂದಿನ ಜನ್ಮ ಸತ್ಯುಗಕ್ಕಿಂತ ಹಿಂದಿನ ಜನ್ಮ ಸಂಗಮ ಯುಗದಲ್ಲಿ ಕಲ್ತಿದ್ರಿ. ಈಗ ಸೃಷ್ಟಿ ಪರಿವರ್ತನೆ ಆಗಲಿದೆ. ನೀವು ಪತಿತರಿಂದ ಪಾವನ ಆಗ್ತೀರಿ. ಈಗ ಇದು ಪುರುಷೋತ್ತಮ ಸಂಗಮ ಯುಗ. ಯಾವಾಗ ನಾವಿಲ್ಲಿ ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗ್ತವೆ. ಪ್ರತಿಯೊಂದು ಮಾತು ಉತ್ತಮ ರೀತಿ ನಿಶ್ಚಯ ಮಾಡ್ಕೊಳ್ಬೇಕು. ಯಾವುದೇ ಮನುಷ್ಯರಿಗಿದು ಇದೇನು ನಿಶ್ಚಯ? ಇದು ಶ್ರೀಮತ, ಅರ್ಥಾತ್ ಶ್ರೇಷ್ಠಾತಿ ಶ್ರೇಷ್ಠ ಮತ ಭಗವಂತಂದು. ಬಾಕಿದೆಲ್ಲ ಮನುಷ್ಯ ಮತ. ಮನುಷ್ಯ ಮತ ಅಂತೂ ಕೆಳಗೆ ಬೀಳಿಸ್ತಾ ಬರ್ತವೆ. ಈಗ ಶ್ರೀಮತದಿಂದ ನೀವು ಮೇಲೆ ಏರ್ತಾ ಇದ್ದೀರಿ. ತಂದೆ ಮನುಷ್ಯರಿಂದ ದೇವತಾ ಮಾಡ್ತಿದ್ದಾರೆ. ದೈವಿ ಮತ ಸ್ವರ್ಗವಾಸಿ ಆಗೋದು, ಹಾಗೂ ಇಲ್ಲಿರೋದು ನರಕವಾಸಿ ಮನುಷ್ಯರ ಮತ. ಅದಕ್ಕೆ ರಾವಣ ಮತ ಎಂದು ಕರೀತಾರೆ. ರಾವಣ ರಾಜ್ಯವು ಎಂದೂ ಕಡಿಮೆ ಇಲ್ಲ. ಇಡೀ ಜಗತ್ತು ರಾವಣ ರಾಜ್ಯ ಕಡಿಮೆ ಇಲ್ಲ. ರಾವಣ ಕಡಿಮೆ ಇಲ್ಲ. ಇಡೀ ಜಗತ್ತು ಮೇಲೆ ರಾವಣನ ರಾಜ್ಯ ಇದೆ, ಪ್ರಭಾವ ಇದೆ. ಇಲ್ಲಿ ಬೇಹದ್ದಿನ ಲಂಕೆ ಆಗಿದೆ, ವಿಶಾಲ ಲಂಕೆ. ಶ್ರೀಲಂಕಾ ಅಷ್ಟೇ ಅಲ್ಲ, ಇದ್ರ ಮೇಲೆ ರಾವಣ ರಾಜ್ಯ ಇದೆ ಜಗತ್ತು ಮೇಲೆ. ಮತ್ತೆ ದೇವತೆಗಳ ಪವಿತ್ರ ರಾಜ್ಯ ಅವ್ರದ್ದು ಆಗ್ತದೆ. ಅಲ್ಲಿ ಸತ್ಯುಗದಲ್ಲಿ ಬಹಳ ಸುಖ ಇರ್ತದೆ. ಸ್ವರ್ಗದ್ದೆಷ್ಟು ಮಹಿಮೆ ಇದೆ. ಯಾರಾದ್ರೂ ಸತ್ರೆ ಸ್ವರ್ಗಕ್ಕೆ ಹೋದ್ರು ಅಂತಾರೆ. ಅವಶ್ಯ ನರ್ಕದಲ್ಲಿದ್ರಲ್ವಾ, ನರ್ಕದಿಂದ ಹೋದ್ರು, ಮತ್ತೆ ನರ್ಕದಲ್ಲೇ ಬರೋದಲ್ವಾ ಪುನರ್ಜನ್ಮ. ಸ್ವರ್ಗ ಈಗ ಇಲ್ಲಿ ಎಲ್ಲಿದೆ? ಇದೆಲ್ಲ ಮಾತು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ಈಗ ತಂದೆ ನಿಮ್ಗೆ ಪೂರ್ಣ ಜ್ಞಾನ ಕೊಡ್ತಾರೆ. ಬ್ಯಾಟ್ರಿ ತುಂಬ್ಕೋಬೇಕು. ಮಾಯೆ ಮತ್ತೆ ಲಿಂಕ್ ಜೋಡಿಸ್ತದೆ. ತಂದೆಯಿಂದ ಬುದ್ಧಿ ಕಟ್ಟಾಯ್ತು ಅಂದ್ರೆ ಮಾಯೆ ಲಿಂಕ್ ಜೋಡಿಸಿಬಿಡುತ್ತದೆ. ಒಳ್ಳೆಯದು. ಮಧುರ, ಅತಿ ಮಧುರ ಅಗಲಿ ಪುನಃ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ತಂದೆಯದು ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ, ಸುಪ್ರಭಾತ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೆ ಮುಖ್ಯ ಸಾರ: ಮನ ವಚನ ಕರ್ಮದಿಂದ ಪವಿತ್ರರಾಗಿ ಆತ್ಮ ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೇಕು. ಪಕ್ಕಾ ಬ್ರಾಹ್ಮಣರಾಗಬೇಕು. ಮನುಮತ ಹಾಗೂ ಮನುಷ್ಯ ಮತ ತೊರೆದು ಒಬ್ಬ ತಂದೆ ಶ್ರೀಮತನುಸಾರ ನಡೆದು ಸ್ವಯಂವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು. ಸತೋ ಪ್ರಧಾನ ಆಗಿ ತಂದೆಯ ಜೊತೆ ನೀವು ಹಾರ್ತಾ ಹೋಗ್ಬೇಕು. ವರದಾನ: ಸತ್ಯತೆ ಶಕ್ತಿ ಮೂಲಕ ಪ್ರಕೃತಿ ಹಾಗೂ ವಿಶ್ವವನ್ನು ಸತೋ ಪ್ರಧಾನ ಮಾಡುವಂತ ಮಾಸ್ಟರ್ ವಿಧಿ ವಿಧಾತ ಆಗಿರಿ. ಸಾರಾಂಶ: ಯಾವಾಗ ನೀವು ಮಕ್ಕಳು ಸತ್ಯತೆ ಶಕ್ತಿ ಧಾರಣೆ ಮಾಡಿಕೊಂಡು ಮಾಸ್ಟರ್ ವಿಧಿ ವಿಧಾತ ಆಗ್ತೀರಿ, ಪ್ರಕೃತಿ ಸತೋ ಪ್ರಧಾನ ಆಗ್ತದೆ, ಯುಗ ಸತ್ಯುಗ ಆಗ್ತದೆ. ಸರ್ವ ಆತ್ಮಗಳು ಸದ್ಗತಿಯ ಅದೃಷ್ಟದ ಗೆರೆ ರೂಪಿಸ್ಕೊಳ್ತಾರೆ. ನಿಮ್ಮ ಸತ್ಯತೆಯ
ನಿಮ್ಮ ಸತ್ಯತೆ ವಜ್ರ ಸಮಾನಾಗಿದೆ. ಹೇಗೆ ಪಾರಸ್ ವಜ್ರ ಅನ್ನೋದು ವಜ್ರ ತರ ಒಂದು ಪಾರಸ್ ಕಲ್ಲು ಇರ್ತದೆ, ಅದರ ಜೊತೆ ಲೋಹ ಇಟ್ರೆ ಅದಕ್ಕೂ ಬೆಳಕು ಶೈನಿಂಗ್ ಬಂದ್ಬಿಡ್ತದೆ, ಪಾರಸ್ ಆಗ್ತದೆ. ಹಾಗೆ ಸತ್ಯತೆ ಶಕ್ತಿ, ಆತ್ಮ, ಪ್ರಕೃತಿ, ಸಮಯ, ಸರ್ವ ಸಾಮಗ್ರಿ, ಸಂಬಂಧ, ಸಂಸ್ಕಾರ, ಆಹಾರ ವಿಹಾರ ಎಲ್ಲವನ್ನು ಸತೋ ಪ್ರದಾನ ಮಾಡಿಬಿಡ್ತದೆ. ಶ್ಲೋಗನ್: ಯೋಗಿ ಆತ್ಮಗಳಂದ್ರೆ ಯಾರ ಪ್ರಕೃತಿ ಯಾರನ್ನು ಪ್ರಕೃತಿ ಹಲ್ಚಲಲ್ಲಿ ಅಂದ್ರೆ ಚಂಚಲತೆ, ಏರುಪೇರಲ್ಲಿ ಆಕರ್ಷಣೆ ಮಾಡದೇ ಇರೋದು, ಅವರು ಯೋಗಿ ಆತ್ಮ. ಪ್ರಕೃತಿ ಅವರನ್ನ ಯಾವುದೇ ಆಪತ್ತು, ಚಂಚಲತೆ, ಪ್ರಭಾವದಲ್ಲಿ, ಏರುಪೇರಲ್ಲಿ ತರಲ್ಲ. ಅವ್ಯಕ್ತ ಸೂಚನೆ: ಈ ಅವ್ಯಕ್ತ ತಿಂಗಳಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿ ಸ್ವದರ್ಶನ್ ಚಕ್ರಧಾರಿಯಿಂದ ಛತ್ರಧಾರಿ ಆದ್ರೆ, ಅರ್ಥಾತ್ ಪ್ರಾಲಬ್ಧಿ ಪಡೆಯೋರಾದ್ರೆ, ದೇಹದ ಸ್ಮೃತಿಯ ಅನೇಕ ವ್ಯರ್ಥ ಸಂಕಲ್ಪಗಳ ಚಕ್ರದಿಂದ, ಲೌಕಿಕ ಮತ್ತು ಅಲೌಕಿಕ ಸಂಬಂಧದ ಚಕ್ಕರ್ ಬಲೆಯಿಂದ, ತಮ್ಮ ಅನೇಕ ಜನ್ಮಗಳ ಸ್ವಭಾವ ಸಂಸ್ಕಾರದ ಚಕ್ಕರ್ ಅರ್ಥಾತ್ ಬಲೆ, ಸರಪಳಿ, ಒಂದು ಬಂಧನದಿಂದ ಹಾಗೂ ಪ್ರಕೃತಿಯ ಅನೇಕ ಪ್ರಕಾರ ಆಕರ್ಷಣ ಬಂಧನದಿಂದ ಯಾವಾಗ ಮುಕ್ತರಾಗ್ತೀರಿ, ಆಗ ಅನ್ಯ ಆತ್ಮಗಳನ್ನು ತಂದೆಯಿಂದ ಪ್ರಾಪ್ತಿಯಾದ ಶಕ್ತಿಗಳ ಮೂಲಕ ಅನೇಕ ಬಂಧನಗಳಿಂದ ಸಹಜವಾಗಿ ಬಿಡಿಸಿ ಜೀವನ ಮುಕ್ತರನ್ನಾಗಿ ಮಾಡಲು ಸಾಧ್ಯ. ಅದಕ್ಕೆ ಸ್ವದರ್ಶನ್ ಚಕ್ರಧಾರಿ ಆದವರೇ ಛತ್ರಧಾರಿ ಅರ್ಥಾತ್ ಪ್ರಾಲಬ್ಧಿ ಆಸ್ತಿಗೆ ಅಧಿಕಾರಿ ಆಗೋರು. ಏಕೆಂದ್ರೆ ಅವರು ದೇಹ ಸ್ಮೃತಿಯ ವ್ಯರ್ಥದಿಂದ ದೂರ ಇರ್ತಾರೆ. ಲೌಕಿಕ ಅಲೌಕಿಕ ಸಂಬಂಧ, ಸ್ವಭಾವ, ಸಂಸ್ಕಾರ, ಪ್ರಕೃತಿ ಯಾವುದರ ಆಕರ್ಷಣೆ ಇಲ್ಲದೆ ಮುಕ್ತ ಆಗಿ ಇರ್ತಾರೆ. ಒಳ್ಳೆಯದು. ಓಂ ಶಾಂತಿ.